ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಇಂದ ಮನರೇಗಾ ಬಚಾವ್ ಆಂದೋಲನ ಇವತ್ತು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನ ಇವತ್ತು. ವಿಧಾನಸೌಧ ಮಾದರಿಯ ಬೃಹತ್ ವೇದಿಕೆ ಈಗಾಗಲೇ ನಿರ್ಮಾಣ ಆಗಿದೆ. ಜರ್ಮನ್ ಟೆಂಟ್ ಮತ್ತೆ 60,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಂದ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಅಗಲಗುರ್ಕಿ ಬಳಿ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಸಿದ್ಧತೆಗೊಂಡಿದೆ. ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಅಲ್ಲಿ ರಣದೀಪ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. 3 ಬೃಹತ್ ಜರ್ಮನ್ ಟೆಂಟ್ ಸೇರಿ 60,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಜನ ಬರ್ತಾರೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸುವಂತ ನಿರೀಕ್ಷೆ ಇದೆಯಂತೆ. ಆಗಮಿಸುವ ಜನರಿಗಾಗಿ 250ಕ್ಕೂ ಹೆಚ್ಚು ಊಟದ ಕೌಂಟರ್ಗಳಿದಾವೆ. 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಂದ ಖಾಕಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ನೋಡ್ತಾ ಇದ್ರಿ, ವಿಧಾನಸೌಧದ ಮಾದರಿಯಲ್ಲೇ ಈ ಟೆಂಟ್ ನಿರ್ಮಾಣ ಮಾಡಲಾಗಿದೆ. ಯಾಕೆ ಈ ಸಮಾವೇಶ, ಯಾಕೆ ಈ ಶಕ್ತಿ ಪ್ರದರ್ಶನ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ. ವಿ ರಾಮ್ಜಿ ಏನಿದೆಯಲ್ಲ, ಸೊ ಅದು ಬೇಡವೇ ಬೇಡ ಅಂತೇಳಿ. ರಾಮ್ಜಿ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಅದರ ಅವಶ್ಯಕತೆ ಇಲ್ಲ, ಮನರೇಗಾ ವಾಪಸ್ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ. ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ಒಂದು ಕಡೆ ಆಂತರಿಕ ಕಚ್ಚಾಟ ಇದೆ. ಅದನ್ನು ಸರಿ ಮಾಡುವಂಥ ಪ್ರಯತ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ. ಫಸ್ಟ್ ಟೈಮ್ ಇಲ್ಲಿ ನರೇಗಾ ಬಚಾವೋ ಆಂದೋಲನ ಅಂತ ಮಾಡ್ತಾ ಇದ್ದಾರೆ. ಅದರದ್ದು ಬೃಹತ್ ಸಮಾವೇಶ ಇದು. ಫಸ್ಟ್ ಟೈಮ್ ಇಲ್ಲಿ ಚಿಕ್ಕಬಳ್ಳಾಪುರ ಮಾಡ್ತಾ ಇರೋದು. ಇಲ್ಲಿ 40,000 ಜನಕ್ಕೆ ನಾವು ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಲ್ಲದೆ ಜರ್ಮನ್ ಶೆಡ್ ಇಲ್ಲಿ ಬಂದು 165ಕ್ಕೆ 600 ಸೆಂಟರ್ ಆಗ್ತಾಯಿದ್ದೀವಿ ಮತ್ತು ಲೆಫ್ಟ್ ರೈಟ್ ಬಂದು 500 ಅಡಿದು ಆಗ್ತಾಯಿದ್ದೀವಿ. ಊಟಕ್ಕೆ ಬಂದು 250 ಕೌಂಟ್ರ್ ಊಟಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. CM ಮತ್ತು DCM ಸಾಹೇಬ್ರು ಇವರಿಗೆಲ್ಲ ಬೇರೆ ಕಡೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸರ್ ಎಲ್ಲ ನಾವು ಬ್ಯಾರಿಕೇಡ್ ಮಾಡಿ ಅವರಿಗೆ ಪಾತ್ವೆ ರೆಡಿ ಮಾಡಿದ್ದೀವಿ. ಮೈನ್ ರೋಡಿಂದ ಲೆಫ್ಟ್ ಸೈಡಲ್ಲಿ ನೋಡ್ತಾನೆ ಇದ್ದೀರಿ, ಒಂದು ವಾರದಿಂದ ಈ ಒಂದು ಸಿದ್ಧತಾ ಕಾರ್ಯಕ್ರಮ ನಡೀತಾ ಇದೆ. ನಾವು ಈಗಾಗಲೇ ಯಾರಿಗೂ ಅನಾನುಕೂಲ ಆಗದ ರೀತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಟೆಂಟನ್ನು ಹಾಕಿಸಿ ಸುಮಾರು 50,000 ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ ಲೆಕ್ಕ 70-80 ಸಾವಿರ ಜನ ಸೇರೋ ನಿರೀಕ್ಷೆ ಇದೆ. ಹಾಗಾಗಿ ಬರ್ತಕ್ಕಂಥವರಿಗೆ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಜೊತೆಗೆ ಊಟದ ವ್ಯವಸ್ಥೆಯನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಶಕ್ತಿ ಪ್ರದರ್ಶನಕ್ಕೆ ಅಂತೂ ವೇದಿಕೆ ಸಿದ್ಧವಾಗಿದೆ. ಎಷ್ಟು ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ? ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ಎಸ್ ಎಂ ಕುಮಾರ್, ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಬಹುತ್ ಮನರೇಗಾ ಬಚಾವ್ ಅನ್ನೋ ಆಂದೋಲನ ಹಮ್ಮಿಕೊಂಡಿದೆ ಕಾಂಗ್ರೆಸ್ ಸರ್ಕಾರದಿಂದ. ಕಾಂಗ್ರೆಸ್ ಪಕ್ಷ ವೈಯಕ್ತಿಕವಾಗಿ ಈ ದಿನ ಪರಿಗಣನೆ ತೆಗೆದಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಸಾರಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ. ಇದರಂತೆ ಇವತ್ತು ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ 44ರ ಬಳಿ ಈ ವೇದಿಕೆಯನ್ನು ಸಿದ್ಧವಾಗಿದೆ. ಸಾಕಷ್ಟು ಮೂರು ಜರ್ಮನ್ ಟೆಂಟ್ಗಳನ್ನು ಅಳವಡಿಸಿ ಸುಮಾರು 60,000 ಆಸನಗಳನ್ನು ಸಹ ಈಗಾಗಲೇ ಸಿದ್ಧತೆ ಮಾಡ್ತಾರೆ. ಈಗಾಗಲೇ ಜನರು ಸಹ ಸುಮಾರು 1 ಲಕ್ಷಕ್ಕೂ ಮೇಲೆ ಬರುವ ನಿರೀಕ್ಷೆ ಇರೋದರಿಂದ ಸಾಕಷ್ಟು ಸಹ ಈ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಹ 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಅಲ್ಲಿ ಆಯೋಜನೆ ಮಾಡ್ತಾ ಇರುತ್ತದೆ. ಮತ್ತೆ ಬೆಂಗಳೂರು ಮತ್ತೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರಗಳಿಂದ ಈಗಾಗಲೇ ಸಾಕಷ್ಟು ಜನ ಸಹ ಬರ್ತಿರೋಂಥದ್ದು. ಈಗಾಗಲೇ 60,000 ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಸಹ ತಗೊಂಡಿದ್ದಾರೆ ಹೇಮಕುಮಾರ್. ಈಗ ಸತೀಶ್, ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬರ್ತಾರೆ ಪ್ರಮುಖವಾಗಿ ನಾಯಕರು ಅಂತ ಬಂದಾಗ? ಅಂದ್ರೆ ಅಲ್ಲಿ ಇರುವಂತಹ ಸ್ಥಳೀಯ ಶಾಸಕರು ಮತ್ತೆ ಸಚಿವರು ಬರುವಂತಹ ಸಾಧ್ಯತೆ ಇದೆಯಾ? ಇಬ್ಬರಲ್ಲಿ ಆಂತರಿಕ ಗೊಂದಲ ಗುದ್ದಾಟ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಬ್ಬರನ್ನ ಒಂದು ಮಾಡುವಂತ ಕಾರ್ಯಕ್ರಮನ ಹೇಗೆ ಇದು?
ಬಟ್ ಯಾಕಂತಂದ್ರೆ ಆಂತರಿಕ ಈಗ ಅಂತ ಹೇಳ್ತಿಲ್ಲ, ಅವ್ರಿಗಿಬ್ರು ಸಹ ಈಗ ವೈಯಕ್ತಿಕವನ್ನು ಪರಿಗಣನೆ ತಗೊಳ್ಳದೆ ಇವತ್ತು ಅವರಿಬ್ರು ಸಹ ಸೇರುವ ನಿರೀಕ್ಷೆ ಇದೆ ಅಂತ ಏನು ಮಾಹಿತಿಗಳಿಂದ ಗೊತ್ತಾಗ್ತಿರೋದು. ಯಾಕಂತಂದ್ರೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಿರೋ ಕಾರ್ಯಕ್ರಮದಿಂದ ಸ್ಥಳೀಯ ನಾಯಕರು ಸಹ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ಹಾಗೆ ಏನು DCM ಮತ್ತೆ CM ಮತ್ತೆ ಸುಗ್ರೀವಾಲ ಹಾಗೂ ಘಟಾನುಘಟಿ ನಾಯಕರು ಸಹ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಇದೆ ಎಂ ಕುಮಾರ್ ಈಗ. ಎಸ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.